ಕೋಪದಲ್ಲಿ ಏನು ಅಂದೆ, ನಾನು ತಪ್ಪನ್ನು ಕ್ಷಮಿಸ್ಬಿಡೋ ತಂದೆ. ದಯವಿಟ್ಟು ಕರುಣೆ ತೋರಿಸೋ ಸ್ವಾಮಿ. ಬೆಳಗಿಂದ ಯಾವುದು ಅಭಿಷೇಕಕ್ಕೆ ಯಾರೋ ಹಾಲು ತಂದಿಟ್ಟಿರೋ ಹಾಗಿದೆ. ಆದರೆ ಬೆಳಗಿನ ಅಭಿಷೇಕಕ್ಕೆ ಇಷ್ಟೊಂದು ಸರಿ ರಾತ್ರಿನಲ್ಲಿ ಯಾರು ಹಾಲು ತಂದಿರ್ತಾರೆ? ತಂದೆ, ನನ್ನ ಮಗುಗೆ ಹಾಲು ಉಣಿಸ್ಲಿಂತಲೇ ಏನೋ ದೈವ ಕೃಪೆ ತೋರಿಸಿದೆಯಾ? ಕರುಣಾಮಯಿ ಅಂತ ನೀನು ನಿರೂಪಿಸ್ಬಿಟ್ಟೆ ಸ್ವಾಮಿ. ಹರು ಅಕ್ಕ, ಹರು ಅಕ್ಕ, ಹರು ಅಕ್ಕ, ಹರು ಏನಾಯ್ತಕ್ಕ? ಪರು ಏನಾಯ್ತು? ಪರು ಇದು ಏನ್ ಪರು ಎದುರಿಸ್ತಾ ಬಿಟ್ಟಲ್ಲ. ತಗೋ ನೀರು ಕುಡಿ. ಕ್ಷಮಿಸಿ ಯಜಮಾನ್ರ, ಮಗು ಕಾಣ್ತಾ ಇಲ್ವಲ್ಲ, ಅದಕ್ಕೆ. ಅಲ್ಲ ಪಾರು, ಈ ರೀತಿ ಮನ್ಸಿಗೆ ಹಚ್ಕೊಂಡು ಕೊರಗ್ತಾ ಇದ್ರೆ ಎಷ್ಟು ಭಯ ಆಗುತ್ತೆ ಗೊತ್ತಾ? ಅಲ್ಲ, ನಾವು ಮಗುನ ಹುಡ್ಕಕ್ಕೆ ನಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದೀವಿ ತಾನೆ. ಮಗು ಸಿಕ್ಕೇ ಸಿಗುತ್ತೆ, ನಂಬಿಕೆ ಇಟ್ಕೋಬೇಕಲ್ವಾ? ಅದನ್ನ ಬಿಟ್ಟು ಈ ರೀತಿ ಜ್ವರ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪೋ ಥರ ಆದರೆ ಹೇಗೆ ಹೇಳು? ನೋಡು ಪಾರು, ನಾಳೆ ಬೆಳಗ್ಗೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ಟ್ರೀಟ್ಮೆಂಟ್ ತಗೊತಾ ಇದ್ದೀವಿ ಅಷ್ಟೇ. ಬೇಡ ಯಜಮಾನ್ರ, ನಾನು ಹೇಳಿದ್ನಲ್ವಾ, ಕಷಾಯ ಮಾಡ್ಕೊಂಡು ಕುಡಿತೀನಿ. ನಾಳೆ ಸಂಜೆ ಒಳಗೆ ಸರಿ ಹೋಗಲಿಲ್ಲ ಅಂತಂದ್ರೆ ಆಮೇಲೆ ನೀವು ಹೇಳ್ದಾಗೆ ಡಾಕ್ಟರ್ ಹತ್ರ ಹೋಗೋಣ. ಗಣಿ, ನೀನು ಹೋಗಿ ಮಲ್ಕೋ. ಬಾ, ಬೆಳಿಗ್ಗೆ ಬೇಗ ಎದ್ದು ಹೋಗಿ ಹಾಲು ತಂದು ಉಗುರು ಬೆಚ್ಚ ಮಾಡಿ ಸಕ್ಕರೆ ಬೆರೆಸಿ ಕೂಡಿಸಿದ್ದು ಆಯಿತು. ಒಂದು ರಾತ್ರಿ ಮೊಮ್ಮಗನ ಸಂಭಾಳಿಸಿದ್ದು ಆಯಿತು. ಸುಲ್ಕೋಟೆಲಿ ಏನು ನಡೀತಿರ್ಬೋದು? ಪಾಪ ನಮ್ಮ ಪಾರ್ವತಿ ಮಗುನ ಕಳ್ಕೊಂಡು ಎಷ್ಟು ಭಯ ಪಡ್ತಿದ್ದಾಳೋ ಏನೋ. ಒಂದ್ಸತಿ ಫೋನ್ ಮಾಡಿ ಮಾತಾಡ್ಬಿಡ್ಬೇಕು. ಇದು ಕಂದ, ನಿಮ್ಮ ಅಮ್ಮನ ಜೊತೆ ಮಾತಾಡ್ತೀನಿ, ಗಲಾಟೆ ಮಾಡಿಬಿಡ. ಅಪ್ಪ,
ಮಗು ಕಾಣಿಸ್ತಾ ಇಲ್ಲಪ್ಪ. ಅನುಷ್ಕಾ ನನ್ನ ಮಗುನ ಕತ್ಕೊಂಡು ಹೋಗ್ಬಿಟ್ಟಿದ್ದಾಳಪ್ಪ. ಅನುಷ್ಕಾನ? ಹೌದಪ್ಪ, ಅತ್ಯಮ್ಮನೇ ಹೇಳಿದ್ದು. ಅನುಷ್ಕನ್ ಬಿಟ್ರೆ ಈ ಕೆಲಸ ಯಾರು ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಮಗು ಕಳ್ತನದ ಆರೋಪ ಅನುಷ್ಕಾ ಮೇಲೆ ಬಂದಿರೋದು ನನಗೆ ಅನುಕೂಲನೇ ಆಯಿತು. ನಾನಾಗೆ ಇದು ಪಾರ್ವತಿ ಹೆತ್ತು ಮಗು ಅಂತ ಕರ್ಕೊಂಡು ಹೋಗಿ ಹೇಳೋವರೆಗೂ ಮಗುನ ಯಾರು ಪತ್ತೆ ಮಾಡದೇ ಇರೋ ಥರ ನೋಡ್ಕೋಬೇಕು. ಅದಕ್ಕೆ ಅತ್ಯಮ್ಮ ಮಗುನ ಪತ್ತೆ ಮಾಡೋದಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟಾ? ಹೂವಪ್ಪ, ಪೊಲೀಸರು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಯಜಮಾನ್ರು ನನ್ನ ಮೈದ್ನ ಅವರು ಎಲ್ಲ ಕಡೆ ಮಗುನ ಹುಡುಕ್ತಾ ಇದ್ದಾರೆ. ಆದ್ರೆ ಮಗು ಸುಳಿವೇ ಸಿಗ್ತಾ ಇಲ್ಲ ಅಪ್ಪ. ದೇವ್ರೆ, ನಾನು ಮಗುನ ಕರ್ಕೊಂಡು ಬರೋದೇನೋ ಬಂದ್ಬಿಟ್ಟೆ. ಆದರೆ ಇದರ ಪರಿಣಾಮ ಎಷ್ಟು ಮುಂದುವರಿಬೋದು ಅಂತ ಗೊತ್ತೇ ಇರಲಿಲ್ವಲ್ಲ. ಪೊಲೀಸರ ಕೈಗೇನಾದರೂ ನಾನು ಸಿಕ್ಬಿಟ್ರೆ ಪಾರ್ವತಿ ಮಗು ಅಂತ ಸಾಬೀತು ಮಾಡೋದಕ್ಕೆ ಪಾರ್ವತಿ ಒಪ್ಪಿಗೆನೇ ಇರಲ್ಲ. ಅಖಿಲಮ್ಮನ ಮುಂದೆ ಮಗು ಕದ್ದ ಅಂತ ಆರೋಪಿ ಆಗ್ಬಿಡ್ತೀನಿ ಅಷ್ಟೇ. ಮಗು ಕಳ್ತನದ ಆರೋಪನ ಆ ರತ್ನವೇಣಿಯವರು ನನ್ನ ಮೇಲೆ ಹಾಕ್ತಿದ್ದಾರಪ್ಪ. ನಿನ್ಮೇಲ? ಹೂನಪ್ಪ, ಮಗುನ ನಾನು ಹಚ್ಕೊಂಡಿದ್ದೀನಲ್ಲ, ಅದಕ್ಕೆ ಮಗುನ ಕದ್ದು ನಾನು ಮನೇಲಿ ಬಚ್ಚಿಟ್ಕೊಂಡಿರ್ತೀನಿ ಅಂತ ಮನೆಗೆ ಹುಡ್ಕೋದಕ್ಕೆ ಬಂದಿದ್ರು. ನಿದ್ದಿದ್ರೆ ಆ ಹೆಂಗ್ಸ್ಗೆ ಈ ಸಾರ್ತಿ 4 ಬಿಗದೆ ಕಳಿಸ್ತಿದ್ದೆ. ತೊಟ್ಟೆ ಯಜಮಾನ್ರು ಏನಂದ್ರು? ಚೆನ್ನಾಗೆ ಬೈದ್ರಪ್ಪ. ಜನನಿಗೆ ನಡೆದಿರೋ ವಿಷಯನೆಲ್ಲ ಹೇಳಿ ಜನನಿ ಕೈಲವ್ರಿಗೆ ಬುದ್ಧಿ ಹೇಳ್ಸಿದ್ರು. ಆದರೂ ಅದು ಬುದ್ಧಿ ಕಲಿಯೋ ಹೆಂಗ್ಸಲ್ಲ ಬಿಡು. ಯಾರನ್ನಂದು ಏನು ಪ್ರಯೋಜನ? ತಪ್ಪೆಲ್ಲ ನಿಂದೆ. ನಾನೇನಪ್ಪ ತಪ್ಪು ಮಾಡಿದ್ದೀನಿ? ಜನನಿಗೆ ನಿನ್ನ ಮಗುನ ಧಾರೆ ಎರೆದಿದ್ದು ಅದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಬದಲಿಗೆ ದೇವರ ನಿರ್ಣಯನ ಗೌರವಿಸಿ ನಿನ್ನ ಮಗುನ ನೀನು ಮನೆಗೆ ಕರ್ಕೊಂಡು ಬಂದಿದ್ರೆ ಆ ರಕ್ತವೇಣಿ ಥರದವ್ರು ಯಾರು ನಿನ್ನ ಕಡೆ ಬೆರಳು ಮಾಡಿ ತೋರಿಸ್ತಿರ್ಲಿಲ್ಲ. ಅದಕ್ಕಿಂತ ಮಿಗಿಲಾಗಿ ನಿನ್ನ ಮಗುವಾಗೆ ನಿನ್ನ ಹತ್ರನೇ ಇದ್ದಿದ್ರೆ ಕಳ್ತನ ಆಗ್ತಾ ಇರಲಿಲ್ಲ. ಹೇಗಷ್ಟು ಖಾತ್ರಿಯಾಗಿ ಹೇಳ್ತಾ ಇದೆಯಾ ನನ್ನ ಮಗು ಕಳ್ತನ ಆಗ್ತಿರ್ಲಿಲ್ಲ ಅಂತ? ಅಂದರೆ ನೀನು 3 ಹೊತ್ತು ಮಗುನ ಜೋಪಾನವಾಗಿ ನೋಡ್ಕೊತಿದ್ದೆ. ಯಾರು ಮಗುನ ಅಪಹರಿಸೋಕ್ಕಾಗದೇ ಇರೋ ಥರ ಕಾಯ್ತಿದ್ದೆ ಅಂತ. ರತ್ನವೇಣಿ ಮಾತನ್ನ ಮೂಲೆಯಲ್ಲಿರೋ ಕಸದ ಥರ ನೋಡು. ಈ ಕಸನ ಅವಾಗ ಎತ್ತಿ ಬಿಸಾಕ್ತೀವಲ್ಲ, ಆ ಥರ ನಿನ್ನ ಮನಸ್ಸಿಂದ ಅದನ್ನೆಲ್ಲ ಗುಡಿಸಿ ಬಿಸಾಕು. ನೋಡು ಪರು, ನಿನ್ನ ಮಗು ಬಗ್ಗೆ ನೀನು ಧೈರ್ಯ ಕೆಡಬೇಡ. ಆ ಮಗು ಯಾರ ಹತ್ರ ಇದ್ದರೂ ಜೋಪಾನವಾಗಿರುತ್ತೆ. ದೇವರಿಗೆ ನಿನ್ನ ಮೇಲೆ ಅಷ್ಟಂತೂ ಕರುಣೆ ಇದ್ದೇ ಇದೆ. ನಿನ್ನ ಧೈರ್ಯದ ಮಾತು ಒಂದು ಕ್ಷಣದ ಮಟ್ಟಿಗೆ ಕೇಳೋಕೆ ಚೆನ್ನಾಗಿರುತ್ತಪ್ಪ. ಆದರೆ ಮರುಕ್ಷಣನೇ ಚಿಂತೆ ಆವರಿಸ್ಕೊಳ್ಳುತ್ತೆ. ನನ್ನ ಮಗು ಜನನಿ ಮಗುವಾಗಿ ಬೆಳೀತಿದ್ರೆ ಏನಂತೆ, ಅದ್ರ ಮುಖ ನೋಡೋ ಅವಕಾಶನಾದ್ರೂ ಇತ್ತು. ಆದ್ರೆ ಈಗ ನನ್ನ ಮಗುನ ಅನುಷ್ಕಾ ಎಲ್ಲಿ ತಗೊಂಡೋಗಿಟ್ಟಿದ್ದಾಳೋ, ಯಾವ ಸ್ಥಿತಿಲಿಟ್ಟಿದ್ದಾಳೋ ನೆನೆಸ್ಕೊಂಡ್ರೆ ಜೀವ ಹೋದಾಗತ್ತಪ್ಪ. ಕಣ್ಣು ಮುಚ್ಚಿದ್ರೆ ಸಾಕು ನನ್ನ ಮಗು ಅತ್ತ ಕೇಳುತ್ತಪ್ಪ. ನಾನು ಏನಪ್ಪ ಮಾಡಲಿ? ನನ್ನ ಮಗಳ ಸಂಕಟ ಕೇಳೋಕ್ಕಾಗ್ತಿಲ್ಲ. ಮಗು ನನ್ನ ಹತ್ರ ಇರೋ ಸತ್ಯನ ಹೇಳ್ಬಿಡ್ಲಾ? ಮುಂದೆ ಏನಾಗುತ್ತೆ? ಬೈದು ಅವಳೇ ನಾನಿರೋ ಜಾಗಕ್ಕೆ ಬಂದು ಮಗುನ ಕರ್ಕೊಂಡು ಹೋಗ್ತಾಳೆ. ಈಗಲೇ ಆ ರತ್ನವೇಣಿ ನನ್ನ ಮಗಳನ್ನ ಕಳ್ಳಿ ಥರ ನೋಡ್ತಿದ್ದಾಳೆ. ಮಗುನ ನಾನೇ ತೊಗೊಂಡು ಬಂದಿರೋದು ಒಂದು ಗೊತ್ತಾದರೆ ನಮ್ಮದು ಕಳ್ಳರ ಫ್ಯಾಮಿಲಿ ಅಂತ ಆಡ್ಕೋತಾಳೆ ಅಷ್ಟೇ. ಅಂಥದ್ದೆಲ್ಲ ನಿಲ್ಲಬೇಕು ಅಂದರೆ ಈ ಮಗು ಅವಳದೇ ಅಂತ ನನ್ನ ಮಗಳೇ ಎಲ್ಲರ ಮುಂದೆ ಒಪ್ಕೋಬೇಕು. ಅಲ್ಲಿವರೆಗೂ ನಾನು ಇದನ್ನು ತೊಗೊಂಡು ಹೋಗಲೇಬಾರ್ದು.
ಮಗು ಅಳೋ ಶಬ್ದ ಕೇಳಿಸ್ತಾ ಇದೆ. ಹಲೋ ಹಲೋ ಅಪ್ಪ. ಹಲೋ ಪಾರ್ವತಿ, ನೀನು ಮಗು ಅಳೋದು ಕೇಳಿಸ್ತು ಅಂದಿಲ್ಲ. ಒಂದು ಕ್ಷಣ ನನಗೂ ಹಾಗೆ ಅನಿಸಿ ಇಲ್ಲೆಲ್ಲಾದ್ರೂ ಸುತ್ತಮುತ್ತ ಇದೆಯೇನೋ ಅಂತ ಹೊರಗಡೆ ಹುಡುಕಕ್ಕೆ ಬಂದೆ. ಇಲ್ಲಿ ನೋಡಿದೆ, ಇಲ್ಲಿ ಯಾವ ಮಗು ಇಲ್ವಲ್ಲಮ್ಮ? ಇಲ್ಲಪ್ಪ, ನನಗೆ ಕೇಳಿಸ್ತು. ಅಯ್ಯೋ, ನಿನಗೆಲ್ಲೋ ಭ್ರಮೆನಮ್ಮ. ಮಗು ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ, ಅದಕ್ಕೆ ನಿನಗೆಲ್ಲೋ ಹಾಗೆ ಅನಿಸಿರ್ಬೇಕು. ಇರ್ಬೋದೇನೋ, ಇಲ್ಲಾಂದ್ರೆ ನೀನು ಯಾಕೆ ಸುಳ್ಳು ಹೇಳ್ತೀಯ? ಅಪ್ಪ, ಕಳ್ದೋಗಿರೋ ನನ್ನ ಮಗು ಸಿಗುತ್ತಲ್ವ ಅಪ್ಪ? ಪಾರು, ನೀನು ಚಿಕ್ಕೋಳಾಗಿದ್ದಾಗ ನೀನು ತುಂಬ ಇಷ್ಟಪಡ್ತಿದ್ದು ಒಂದು ಒಲೆ ಕಳ್ಕೊಂಬಿಟ್ಟಿದ್ದೆ, ನೆನಪಿದೆಯಾ? ಆಗೇನು ಮಾಡಿದೆ ಹೇಳು? ನಿನ್ನ ಹತ್ರ ಬಂದು ಹೇಳ್ಕೊಂಡೆ. ಆಗ ನಾನೇನು ಮಾಡಿದೆ? ನನ್ನ ಮಗಳ ಕಳ್ಕೊಂಡಿರೋ ಓಲೆನ ಕೊಟ್ಬಿಡಪ್ಪ ಭಗವಂತ ಅಂತ ಬೇಡ್ಕೊಂಡೆ. ಅವತ್ತು ರಾತ್ರಿ ಬೇಡ್ಕೊಂಡೆ. ಬೆಳಗಾಗ್ತಿದ್ದ ಹಾಗೆ ನೀನು ಓಲೆ ಸಿಕ್ತು ತಾನೆ? ಆದ್ರೆ ಒಂದು ಓಲೆ ತಾನಾಗೆ ಸಿಕ್ಕಿದ್ದಲ್ಲ, ನೀನೇ ನನಗೆ ತಗೊಂಬಂದು ಕೊಟ್ಟಿದ್ದು. ಇಡೀ ರಾತ್ರಿ ಬಂಗಾರದ ಅಂಗಡಿಲಿ ಕೂತ್ಕೊಂಡು ನನ್ನ ಹತ್ರ ಇದ್ದ ಒಂದು ಓಲೆ ನೋಡಿ ಇನ್ನೊಂದು ಓಲೆನ ಮಾಡಿಸ್ಕೊಂಬಂದಿದ್ದು. ಕಳೆದೋಗಿರೋ ಓಲೆ ಹೊಸದಾಗಿ ಹೊಳಿತಿದ್ಯಲ್ಲ ಅಂತ ಕೇಳಿದ್ದಕ್ಕೆ ಆ ದೇವ್ರೆ ನಿನಗೆ ಪಾಲಿಶ್ ಹಾಕಿ ಕಳಿಸಿದಾನೆ ಅಂತ ಹೇಳ್ದೆ. ನನಗಿನ್ನೂ ಚೆನ್ನಾಗಿ ನೆನಪಿದೆ ಅಪ್ಪ, ಆ ಓಲೆ ಥರನೇ ನನ್ನ ಮುದ್ದಾದ ಮಗುನ ಕಳ್ಕೊಂಡಿರೋ ವಿಷಯ ನಿನಗೆ ಹೇಳಿದ್ದೀನಿ. ಆ ಓಲೆ ನೀನು ನನಗೆ ಹೇಗೆ ತಗೊಂಬಂದು ಕೊಟ್ಟಿಯಲ್ಲ, ಹಾಗೆ ನನ್ನ ಮಗುನು ನೀನು ನನಗೆ ತಗೊಂಬಂದು ಕೊಡೋ ಥರ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಪ್ಪ? ಯಾರಿಗೆ ಗೊತ್ತಮ್ಮ, ದೈವೇಚ್ಛೆ. ನೀನು ಅನ್ಕೊಂಡಿದ್ದಾದರೂ ಆಗಬಹುದು. ದೇವ್ರ ಮೇಲೆ ನಂಬಿಕೆ ಇಟ್ಟು ಕಾದು ನೋಡು, ಧೈರ್ಯವಾಗಿರು. ಈಗ ನೀನು ಆಡ್ತಿರೋ ಮಾತು ನನಗೆ ನಿಜವಾಗ್ಲೂ ಧೈರ್ಯ ತುಂಬ್ತಿದೆ ಅಪ್ಪ. ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಧೈರ್ಯವಾಗಿರ್ತೀನಿ. ಜನನಿಗೂ ಧೈರ್ಯ ಹೇಳ್ತೀನಿ. ಸರಿ ನಮ್ಮ ಪಾರು, ಮತ್ತೆ ನಿಂಗೆ ಫೋನ್ ಮಾಡ್ತೀನಿ. ಜನನಿ, ನೀನು ಮಾತ್ರೆ ತಗೋಬೇಕಮ್ಮ. ನೋಡು, ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತಗೋಬಾರ್ದಮ್ಮ. ಅದಕ್ಕೆ ಸ್ವಲ್ಪ ಜ್ಯೂಸ್ ಕುಡಿದು ಆಮೇಲೆ ಮಾತ್ರೆ ತಗೊಳ್ಳುವಂತೆ. ಸ್ವಲ್ಪ ಕುಡಿಯಮ್ಮ. ನಂಗೆ ಬೇಡ ಅಂತ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ಚಿಕ್ಕಮ್ಮ? ನಂಗೆ ಬೇಡ ಅಂದರೆ ಬೇಡ ಅಷ್ಟೆ. ಜನನಿ, ರಾತ್ರಿ ಪೂರ್ತಿ ಒಂದು ಕ್ಷಣನೂ ನಿದ್ದೆ ಮಾಡಿಲ್ಲ. ಬೆಳಿಗ್ಗೆ ನೋಡಿದ್ರೆ ಜ್ವರ ಬಂದಿದೆ. ಅಲ್ಲಮ್ಮ, ಖಾಲಿ ಹೊಟ್ಟೆಲಿ ಮಾತ್ರೆ ತಗೊಳಕ್ಕಾಗಲ್ಲ. ಅದಕ್ಕೆ ರತ್ನವೇಣಿ ಜ್ಯೂಸ್ ಕುಡಿಸೋ ಪ್ರಯತ್ನ ಮಾಡ್ತಿರೋದು. ಪ್ಲೀಸ್ ಕುಡಿಯಮ್ಮ. ನಂಗೆ ಬೇಡ ಅತ್ತೆ. ಪಾರುಗೂ ರಾತ್ರಿ ಇದೇ ಥರ ಜ್ವರ ಬಂದಿತ್ತಲ್ವಾ? ಪಾಪ, ಪಾರುನು ಹೆತ್ತು ತಾಯಿ ಅಷ್ಟೇ ಟೆನ್ಷನ್ ತಗೊಂಡ್ಬಿಟ್ಟಿದ್ದಾಳೆ. ಜನನಿದು ನಂದು ಯಾವ ಜನ್ಮದ ಋಣನೋ ಏನೋ. ನನಗವಳ ಕಣ್ಣೀರು ನೋಡೋಕ್ಕಾಗಲ್ಲ. ಅವಳ ಕಣ್ಣೀರು ಒರೆಸೋಕೆ ಅಂತ ನಾನು ಹೆತ್ತ ಕಂದಮ್ಮನೆ ಕೊಟ್ಟೆ. ಈಗಲೂ ಅಷ್ಟೆ, ಅವಳ ಕಣ್ಣೀರು ಜಾರದೆ ಇರೋ ಥರ ನೋಡ್ಕೋಬೇಕು, ಧೈರ್ಯ ಹೇಳಬೇಕು. ಕೊಡಿ, ನನ್ನ ತಂಗಿಗೆ ನಾನು ಜ್ಯೂಸ್ ಕುಡಿಸ್ತೀನಿ.
ಇದೊಂದು ವಿಷಯದಲ್ಲಿ ನೀವು ಹೇಳಿದ್ರು ಅಷ್ಟೆ, ನನ್ನ ಮಾತ್ರನೂ ತಗೊಳ್ಳಲ್ಲ, ಜ್ಯೂಸು ಕುಡಿಯಲ್ಲ. ನನ್ನ ಮಗು ನನ್ನ ಕೈ ಸೇರೋವರೆಗೂ ನನಗೇನು ಬೇಡ. ಯೋಚನೆ ಮಾಡಬೇಡ ಜನನಿ, ನನ್ನ ಮಗು ಎಲ್ಲಿದ್ರು ಸಿಕ್ಕೇ ಸಿಗುತ್ತೆ. ಅದು ನನ್ನ ಮಗು ಅಕ್ಕ. ಹೌದು, ಅದು ನಿನ್ನ ಮಗುನೇ, ಖಂಡಿತ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡಬೇಡ ಆಯ್ತಾ? ತಗೋ, ಮೊದಲು ಜ್ಯೂಸ್ ಕುಡಿ. ನನಗೆ ಬೇಡ ಅಕ್ಕ. ನೋಡಿ ಯಜಮಾನ್ರೆ, ಜನನಿಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ನೆನ್ನೆ ನೀವೇನು ಹೇಳಿದ್ರಿ ಹೇಳಿ? ನಾಮಕರಣದಷ್ಟೊತ್ತಿಗೆ ಮಗು ನಿನ್ನ ಮಡ್ಲಲ್ಲಿರುತ್ತೆ ಅಂತ ಹೇಳಿದ್ರಿ ತಾನೆ? ಅಷ್ಟು ಹೇಳಿದ್ಮೇಲೂ ಜ್ವರ ಬರ್ಸ್ಕೊಂಡು ಮಾತ್ರನೂ ತಗೊಳ್ದೆ ಕೂತಿದ್ದಾಳೆ. ಅಲ್ಲಿಗೇನರ್ಥ? ಅವಳಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ತಾನೆ? ಅಕ್ಕ, ನೀವೇನೇನೋ ಮಾತಾಡ್ಬೇಡಿ. ನನಗೆ ಭಾವನ ಮಾತಿನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನನ್ನ ಮಗು ಎಲ್ಲೇ ಇದ್ರು ಆದಷ್ಟು ಬೇಗ ಭಾವ ಹುಡ್ಕೊಂಡು ಕರ್ಕೊಂಡು ಬಂದೇ ಬರ್ತಾರೆ. ಆದ್ರೆ ನಾನು ಹೆತ್ ಮಗು ಅಕ್ಕ. ಒಂದು ಕ್ಷಣ ನನ್ನ ಕಣ್ಮುಂದೆ ಇಲ್ಲ ಅಂದ್ರು ನನಗೆ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಈಗ ಜ್ವರ ಬಂದಿರೋದು. ಭಾವನ್ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದಿದ್ರೆ ಬರೀ ಜ್ವರ ಮಾತ್ರ ಅಲ್ಲ, ನನ್ನ ಮಗು ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನನ್ನ ಪ್ರಾಣನೇ ಹೋಗಿರೋದು. ಇದೇ ಕೊನೆ ಜನನಿ. ಇನ್ನೊಂದ್ಸಲ ಪ್ರಾಣ ಹೋಗೋ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಇದೇನಕ್ಕ ಇದು? ನಿಮಗೂ ಜ್ವರ ಬರ್ತಾ ಇದೆ? ಹೌದಮ್ಮ, ನಿನ್ನೆ ರಾತ್ರಿಯಿಂದನೇ ಜ್ವರ ಇದೆ. ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದೆ. ಬೇಡ, ಕಷಾಯ ಕುಡ್ತೀನಿ ಸರಿ ಹೋಗುತ್ತೆ ಅಂತ ಅಂದ್ರು. ಆಮೇಲೆ ಕಷಾಯನೂ ಕುಡ್ದಿಲ್ಲ. ತಪ್ಪಲ್ವಾ ಅಕ್ಕ? ಸರಿ, ಈಗ ನಾನು ಜ್ಯೂಸ್ ಕುಡಿತೀನಿ. ಆದ್ರೆ ಒಂದು ಕಂಡೀಷನ್, ಈ ಜ್ಯೂಸ್ನ ಇಬ್ರು ಅರ್ಧರ್ಧ ಕುಡಿಯೋಣ, ಮಾತ್ರನ ಇಬ್ರು ತಗೊಳ್ಳೋಣ, ಸರಿನಾ? ತಗೋ. ಹೇಳಿ ಮುಡಿದರ್. ಹೌದಾ? ಓಕೆ, ಥ್ಯಾಂಕ್ಸ್. ಅದೇ ಯಾರ ಫೋನು? ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಅಮ್ಮ, ಆದರೆ ನಮ್ಮ ಮಗುನ ಕತ್ತಿರೋದು ಅನುಷ್ಕಾ ಅಲ್ಲ ಅಂತ ಗೊತ್ತಾಯ್ತು. ನನ್ನ ಮಗಳ ಕೈಗೆ ಮಗುನ ಒಪ್ಸೋವರೆಗೂ ಯಾರಿಗೂ ನಾನಿರೋ ಜಾಗ ಈ ಮಗುವಿನ ಸುಳಿವು ಸಿಗಬಾರ್ದು ಅಂತ ಇಲ್ಲಿಗೆ ಬಂದೆ.
ಆದರೆ ಇವ್ರ ಕೈ ಸಿಕ್ಕಾಕೊಂಡ್ಬಿಟ್ನಲ್ಲ. ಇಲ್ಲ, ನಾನೀಗ ಭಯ ಬೀಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಪರಿಸ್ಥಿತಿನ ಜಾಣತನದಿಂದ ನಿಭಾಯಿಸಬೇಕು. ದಾಮಿನಿ ಮೇಡಮ್, ನೀವೇನಿಲ್ಲಿ ಮಗುನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ರಾ? ಅದು ನಾನು ಚಿಕಿತ್ಸೆಗೆ ಅಂತ ಹಳ್ಳಿಗೆ ಹೋಗಿದ್ದಲ್ಲ, ನಮ್ಮ ಪಾರ್ವತಿ ಫೋನ್ ಮಾಡಿದ್ಲು ಮಗು ಕಳೆದೋಗಿದೆ ಅಂತ. ನಾನು ಗಾಬರಿಯಾಗಿ ಹೊರಟೆ ವಾಪಸ್ಸು. ದಾರಿಯಲ್ಲಿ ದೇವಸ್ಥಾನ ಕಾಣಿಸ್ತಲ್ಲ, ದೇವ್ರಿಗೆ ಆದಷ್ಟು ಬೇಗ ಮಗು ಸಿಗಲಪ್ಪ ಅಂತ ಬೇಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನಿಮ್ಮ ಕೈಯಲ್ಲಿ ಮಗು ಸಿಕ್ಬಿಡ್ತಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಹತ್ರ ಈ ಡೌಗಳೆಲ್ಲ ಬೇಡ. ಅರಸನಕೋಟೆ ಮನೆಯಿಂದ ಮಗುನ ಕತ್ಕೊಂಡು ಬಂದಿರೋದು ನೀನೇ ಅಂತ ನನಗೆ ಗೊತ್ತು. CCTVಲಿ ಎಲ್ಲ ರೆಕಾರ್ಡ್ ಆಗಿದೆ.